ಹೇಳ್ಬಿಟ್ಟು ಅದನ್ನು ಕಡೆಗಣನೆ ಮಾಡ್ತಾನೆ. ಆ ಕಾರಣದಿಂದ ಸಿಡಿದಂತ ಮಹಾರ್ ಸೈನಿಕರು ಸಿದಾನಕ ಅನ್ನೋ ಒಬ್ಬ ನಾಯಕನ ಒಂದು ನಾಯಕತ್ವದಲ್ಲಿ ಸುಮಾರು 500 ಜನ ಒಂದು ಪಡೆ ಸಿದ್ಧವಾಗುತ್ತೆ. ಆ 500 ಜನ ಪಡೆ ಬ್ರಿಟಿಷರ ಒಂದು ಸಹಕಾರವನ್ನು ಪಡೆದು, ಯಾಕೆ ಅಂತ ಹೇಳಿದ್ರೆ ಕೆಲವರು ಬ್ರಿಟಿಷರ ಗುಲಾಮರು ಅಂತ ಹೇಳ್ತಾರೆ. ಗುಲಾಮರಲ್ಲ. ಇವತ್ತು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ್ರೂ ಇವತ್ತು ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ. ಆದರೆ ಅವತ್ತಿನ ದಿನಗಳನ್ನ ಯೋಚನೆ ಮಾಡಿ ಅವತ್ತನೇ ನಮ್ಮ ಜನಾಂಗದ ಸಾಮಾಜಿಕ ಏಳಿಗೆಗಾಗಿ, ಆರ್ಥಿಕ ಏಳಿಗೆಗಾಗಿ, ಬಹಳ ಮುಖ್ಯವಾಗಿ ಶೈಕ್ಷಣಿಕ ಏಳಿಗೆಗಾಗಿ ಒಂದು ದೊಡ್ಡ ಒಂದು ಐತಿಹಾಸಿಕ ನಿರ್ಧಾರವನ್ನು ಮಾಡಿದಂತ ಸಿದನಕನ ಸೈನ್ಯ 500 ಜನ ಮಹಾರ್ ಸೈನಿಕರು 28,000 ಪೇಶ್ವೆ ಬಾಜಿರಾಯನ ಸೈನ್ಯದ ವಿರುದ್ಧ ಸುಮಾರು 24 ಗಂಟೆಗಳ ಕಾಲ ಹೋರಾಟ ಮಾಡ್ತಾರೆ ಬಂಧುಗಳೇ. ಅದು ಹೆಂಗೆ? ನೀರು, ಊಟ, ಹಸಿವು ಏನೂ ಲೆಕ್ಕಿಸದೆ ಸುಮಾರು ಅಲ್ಲಿ ಏನು ಯುದ್ಧ ನಡೀತೈತೆ, ಎಲ್ಲಿ ಭೀಮಾ ತೀರದಲ್ಲಿ ಕೊರಂಗಾವದ ಅಲ್ಲಿಗೆ ಸುಮಾರು 27 ಕಿಲೋಮೀಟರ್ ದೂರದಿಂದ ಕಾಲುನಡಿಗೆಯಲ್ಲಿ ನಡ್ಕ ಬರ್ತಾರೆ. ಅವ್ರದ್ದು ಅಶ್ವದಳ ಎಲ್ಲಾ ರೀತಿಯ ವ್ಯವಸ್ಥಿತವಾದ ಅಸ್ತ್ರಗಳನ್ನ ಪಡೆದೇ ಇರ್ತಕ್ಕಂಥ ಒಂದು ಸೈನ್ಯದ ವಿರುದ್ಧ ಇವರು ಏನೂ ಇಲ್ಲದೆ ಇರ್ತಕ್ಕಂಥವ್ರು ವೀರಾವೇಶದಿಂದ ಹೋರಾಟ ಮಾಡ್ತಾರೆ. ಸುಮಾರು 24 ಗಂಟೆಗಳ ರಾತ್ರಿ 9 ಗಂಟೆಗೆ ಯುದ್ಧ ಪ್ರಾರಂಭವಾದರೆ ಬೆಳಗ್ಗೆ 9 ಗಂಟೆ ಆಗುತ್ತೆ ಯುದ್ಧ ಮುಗಿಯೋತ್ಗೆ. ಆದ್ರೆ ವೀರಾವೇಶದಂತ ಹೋರಾಡಿದಂತ ಮಹಾರ್ ಸೈನಿಕರು ಇಡೀ 28,000 ಸೈನಿಕರನ್ನ ಸದೆ ಬಡಿದು ಓಡಿಸ್ತಾರೆ.